ಅಂತ ಸ್ವಾಮೀಜಿಗಳೆಲ್ಲ ಅವ್ರಿಗೆ ಹೇಳ್ತಾರೆ. ನೀವ್ ಯಾವ ರೀತಿ ಸಿಎಂ ಅವ್ರ ಬೆನ್ನಿಗೆ ನಿಲ್ತೀರಿ? ಇಲ್ಲ ಅಂದ್ರೆ ಈಗ MB ಪಾಟೀಲ್ ಅವರು ಮುಂಚೂಣಿಯಲ್ಲಿ ಇದ್ರು, ಆವಾಗ್ಲೂ ಅವರೇ ಮುಂಚೂಣಿಯಲ್ಲಿ ಇದ್ರು, ಮತ್ತೆ ಅವ್ರು ಗೆದ್ದಿದಾರಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮದಿಂದಲೇ ಅದಕ್ಕೆ ಹೊಡ್ತ ಬಂತು ಅಂತೇನು ತಿಳ್ಕೊಬಾರದು. ಅದು ಇನ್ನೂ ಅನೇಕ ಏನೇನೋ ಕಾರಣಗಳಿರ್ತಾವ, ಅವ್ರ ರಾಜಕಾರಣಿಗಳಿಗೆ ಗೊತ್ತು. ಅದು ಯಾವುದೇ ಕಾರಣಕ್ಕೂ ಸಹಿತ ಅದು ಏನು ಸೋಲಾಗೋದಿಲ್ಲ. ಮುಂದೊಂದು ದಿವಸನೂ ಆದ್ರೂ ಕಾಂಗ್ರೆಸ್ಸೇ ಬರೋದು. ಈಗ MB ಪಾಟೀಲ್ರನ್ನ ಏನ ಸಭೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಯತ್ನಾಳ್ ಅವರು ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಯತ್ನಾಳ್ ಮಾತು ಯಾವುದೂ ಸಹಿತ ಸರಿ ಇಲ್ಲ. ಅವರು ಬಸವಣ್ಣವ್ರನ್ನ ಲಿಂಗಾಯತ ಧರ್ಮಗುರು ಅಂತೂ ಒಪ್ಪೋದಿಲ್ಲ. ಬಸವಣ್ಣವ್ರ ಬಗ್ಗೆ ಕಳೆದ ಒಂದು 5-6 ತಿಂಗಳಿಂದ ಏನೇನೋ ಮಾತಾಡಿದ್ರು. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ ಬಸವಣ್ಣ ಅಂತ ಏಕವಚನದಲ್ಲಿ ಮಾತಾಡಿದ್ರು. ಮತ್ತೆ ಬಸವಣ್ಣವ್ರು ಲಿಂಗಾಯತ ಧರ್ಮನೇ ಕೊಟ್ಟಿಲ್ಲ ಅಂತಾರೆ. ಅವರು ಮಾತಿಗೆ ಯಾರು ಬೆಲೆ ಕೊಡಲ್ಲ. ಅವ್ರು ಒಂಥರ ಏನೋ ಅವ್ರು ತಮ್ಮ ತಿಳಿದಂಗೆ ಹೇಳ್ತಾರೆ. ಆದ್ರಿಂದ ಅವ್ರ ಮಾತು ಏನು ಹೇಳೋ ಅವಶ್ಯಕತೆ ಇಲ್ಲ. ಕಣ್ಣೇರಿ ಶ್ರೀಗಳನ್ನ ಅದ್ದೂರಿ ನಾವು ವಿಜಯಪುರಕ್ಕೆ ಬರ್ಮಾಡ್ಕೊಳ್ತೀವಿ ಅಂತಂದು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಳ್ಳಿ, ಅವ್ರಿಗೆ ಹೆಂಗ್ ತಿಳಿತಾ ಹಂಗ್ ಮಾಡ್ಕೊಳ್ಳಿ.